ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹೇಳಬೇಕಾಯಿತು ಅಂದರೆ ಅನೇಕ ಜನರಿಗೆ ಆ ತರಹದ ತಿಳುವಳಿಕೆ ಇದೆ. ಪುರುಷ ಪ್ರಧಾನವಾದದ್ದು ಶಾಸ್ತ್ರ. ಪುರುಷರು ತಮಗೆ ಹೇಗೆ ಬೇಕೋ ಹಾಗೆ ಬರೆದುಕೊಂಡಿದ್ದಾರೆ. ಸ್ತ್ರೀಯರು ವಿಶೇಷವಾಗಿ ಪತಿಯ ಸೇವೆಯನ್ನು ಮಾಡಬೇಕು, ವಿಶೇಷವಾಗಿ ಧರ್ಮದ ಅನುಷ್ಠಾನ ಮಾಡಬೇಕು ಅಂತ ಸಾಕಷ್ಟು ನಿಯಮ ನಿರ್ಬಂಧಗಳನ್ನು, ಭಾರೀ ನಿಷ್ಠುರವಾಗಿರತಕ್ಕಂತಹ ನಿಯಮಗಳನ್ನೆಲ್ಲ ಸ್ತ್ರೀಯರಿಗೆ ಮಾತ್ರ ಹೇಳಿ ತಾವು ಮಾತ್ರ ಆರಾಮಾಗಿರಬೇಕು ಅಂತ ಅನ್ನೋ ಹಾಗೆ ಶಾಸ್ತ್ರವನ್ನು ವ್ಯವಸ್ಥೆ ಮಾಡಿಕೊಂಡು, ಶಾಸ್ತ್ರವನ್ನು ನಿಮಗೆ ಬರೆಯೋದಕ್ಕೂ ಅಧಿಕಾರ ಇಲ್ಲ, ಓದಲಿಕ್ಕೂ ಅಧಿಕಾರ ಇಲ್ಲ ಅಂತೂ ಸ್ತ್ರೀಯರನ್ನು ಸ್ವಲ್ಪ ಹೆದರಿಸಿ ತಮಗೇನು ಬೇಕೋ ಆ ವ್ಯವಸ್ಥೆ ಮಾಡಿಕೊಂಡು ಸುಖ ಪಡ್ತಾ ಇದ್ದಾರೆ ಅಂತ ಕೆಲವು ಜನರು ತಪ್ಪು ತಿಳಿದಿದ್ದಾರೆ. ಆ ರೀತಿಯಾದ ಆಕ್ಷೇಪಗಳನ್ನು ಮಾಡತಕ್ಕಂಥವರು. ಆದರೆ ಶಾಸ್ತ್ರದ ನಿಜವಾದ ಮರ್ಮವನ್ನು ತಿಳಿಯದೇ ಇರತಕ್ಕಂತಹ ಜನರು ಮಾಡುವ ಆಕ್ಷೇಪಗಳದು. ನಿಜವಾದ ಶಾಸ್ತ್ರದ ಪರಿಜ್ಞಾನ ಇದ್ದವರಿಗೆ ಈ ತರಹದ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಇಲ್ಲ. ಶಾಸ್ತ್ರದಲ್ಲಿ ಇರತಕ್ಕಂತಹ ತತ್ವ ಒಂದೇ ಒಂದು ಮುಖ್ಯವಾದದ್ದು. ಮನುಷ್ಯ ತಾನು ತನ್ನ ಜೀವನದಲ್ಲಿ ಸರಿಯಾಗಿ ನಡೆಯಬೇಕಾಗಿದ್ದರೆ, ಸನ್ಮಾರ್ಗದಲ್ಲಿರಬೇಕಾಗಿದ್ದರೆ, ತಾನು ಒಬ್ಬರಿಗೆ ವಿನೀತನಾಗಿ ಒಬ್ಬರ ಅಂಕುಶದಲ್ಲಿ ಇರಬೇಕು. ಶಿಷ್ಯರು ಗುರುಗಳ ಅಂಕುಶದಲ್ಲಿ ಇರಬೇಕು. ಶಿಷ್ಯರೆಲ್ಲ ಸ್ತ್ರೀಯರೇ ಅಲ್ಲ, ಪುರುಷರೂ ಶಿಷ್ಯರಾಗಿದ್ದಾರೆ. ಸ್ತ್ರೀಯರಿಗೆ ಮಾತ್ರ ಅಧೀನರಾಗಿರಬೇಕು, ಅವರು ಮಾತ್ರ ಸೇವೆಯನ್ನು ಮಾಡಬೇಕು ಅಂತ ಕಲಿಸುವ ಉದ್ದೇಶ ಶಾಸ್ತ್ರಕ್ಕಾಗಿದ್ದರೆ, ಶಿಷ್ಯರು ಗುರುಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಮಹಾಭಾರತಾದಿ ಗ್ರಂಥಗಳಲ್ಲಿ ಹೇಳಿದ್ದನ್ನು ನೋಡಿಬಿಟ್ರೆ ಅತ್ಯಾಶ್ಚರ್ಯವಾಗ್ತದೆ. ಗುರುಕುಲದಲ್ಲಿ ವಾಸ ಮಾಡಿ ಆ ತರಹದ ಕಷ್ಟವನ್ನು ಪಡತಕ್ಕಂತಹ ಕೆಲಸವನ್ನ ಸ್ತ್ರೀಯರಿಗೆ ಹೇಳಲಿಲ್ಲ, ಪುರುಷರಿಗೆ ಹೇಳಿದ್ದಾರೆ. ಎಂತಹ ಕಠಿಣವಾಗಿರತಕ್ಕಂತಹ ಶಿಕ್ಷೆಗಳನ್ನು ಅನುಭವಿಸಿ, ಎಷ್ಟು ಕಠಿಣವಾದ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡುತ್ತಾ ನೈಷ್ಠಿಕವಾದ ಬ್ರಹ್ಮಚರ್ಯದಿಂದ ಗುರುಕುಲದಲ್ಲಿ ವಾಸ ಮಾಡುವಾಗ ಗುರುಗಳ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಮಹಾಭಾರತಾದಿ ಗ್ರಂಥಗಳು ಹೇಳಿದ್ದು ನೋಡಿದರೆ ಆಗ ನಮಗೆ ಅರ್ಥವಾಗುತ್ತೆ. ಶಾಸ್ತ್ರ ಇದು ಕೇವಲ ಸ್ತ್ರೀಯರಿಗಾಗಿ ಮಾತ್ರ ಹೇಳಿದ್ದಲ್ಲ. ಎಷ್ಟು ವ್ರತಗಳಿವೆ, ಎಷ್ಟು ನಿಯಮಗಳಿವೆ, ಎಷ್ಟು ವಿಧವಾದ ಜಪಗಳು, ಅನುಷ್ಠಾನಗಳು. ಇವತ್ತು ಪುರುಷರು ತಾವು ಮಾಡತಕ್ಕಂತಹ ಕರ್ಮಗಳನ್ನು ನೋಡಿಕೊಂಡು, ಹಾಗಾದರೆ ಶಾಸ್ತ್ರ ಕೇವಲ ಸ್ತ್ರೀಯರಿಗೆ ಮಾತ್ರ ಧರ್ಮ ಹೇಳಿದೆ ಅಂತ ತಿಳಿಯಬೇಡಿ. ಪುರುಷರನ್ನು ನೋಡುವುದು ಬೇಡ, ಪುರುಷರಿಗಾಗಿ ಶಾಸ್ತ್ರ ಏನು ಹೇಳಿದೆ ಅನ್ನೋದನ್ನು ನೋಡಿ. ಒಬ್ಬ ವ್ಯಕ್ತಿ ಸಾಧಕನಾಗಿರತಕ್ಕಂತಹ ಪುರುಷ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದು ನೋಡಿದರೆ ಅಷ್ಟು ಕಠೋರವಾದಂತಹ ನಿಯಮಗಳನ್ನು ಹೇಳಿದ್ದಾರೆ. ನಿಯಮಗಳಿಗೇನು ಕಡಿಮೆ ಇಲ್ಲ.
ಸ್ತ್ರೀಯರಿಗೂ ಹೇಳಿದ್ದಾರೆ, ಪುರುಷರಿಗೂ ಹೇಳಿದ್ದಾರೆ, ಇಬ್ಬರಿಗೂ ಅಷ್ಟು ಕಠಿಣವಾದ ನಿಯಮಗಳನ್ನು ಹೇಳಿದ್ದಾರೆ. ಎಷ್ಟೆಷ್ಟು ಋಷಿಗಳ ಕಥೆಗಳನ್ನು ನೀವು ಕೇಳಿದ್ದೀರಿ. ಒಂದು ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದವರು, ತಲೆ ಕೆಳಗು ಮಾಡಿ ನಿಂತವರು, ಅಗ್ನಿಯ ಮಧ್ಯದಲ್ಲಿ ಕುಳಿತವರು, ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡುವವರು, ಈ ವಿಧವಾದ ನಾನಾ ತರಹದ ಕಷ್ಟದ ತಪಶ್ಚರ್ಯಗಳನ್ನು ಮಾಡಿದ್ದು ಯಾರು? ಯಾಕೆ ಮಾಡಿದರು? ಕೇವಲ ಇನ್ನೊಬ್ಬರಿಗೆ ಹೇಳುವುದಕ್ಕಾಗಿ ಮಾತ್ರ ಶಾಸ್ತ್ರಗಳನ್ನು ಬರೆದಿಟ್ಟಿದ್ರೆ ಋಷಿಗಳು ಮುನಿಗಳು ತಾವೆಲ್ಲ ಒದ್ದಾಡುವ ಪ್ರಸಕ್ತಿ ಇರಲಿಲ್ಲ. ಅಂತಹ ಭಾರೀ ಘೋರವಾಗಿರತಕ್ಕಂತಹ ತಪಸ್ಸನ್ನ ಮಾಡಿ, ತ್ಯಾಗವನ್ನ ಮಾಡಿ ಆ ಎಲ್ಲ ಋಷಿಮುನಿಗಳು ಸಿದ್ಧಿಯನ್ನ ಪಡೆದುಕೊಳ್ಳುವಾಗ ತಾವೇನು ಶ್ರಮಪಟ್ಟದ್ದು, ಕಷ್ಟಪಟ್ಟದ್ದು ಕಡಿಮೆ ಇಲ್ಲ. ಅಂತಹ ಅದ್ಭುತವಾದ ತಪಸ್ಸಿನ ಒಂದು ಸೂಕ್ಷ್ಮವಾದ ಖಡ್ಗದ ರೇಖೆಯ ಮೇಲೆ ನಡೆದಂತೆ ತಮ್ಮ ಜೀವನವನ್ನು ಸಾಗಿಸಿದಂತಹ ಮಹನೀಯರ ಇತಿಹಾಸವನ್ನು ನೀವು ಕೇಳಿದ್ದೀರಿ. ಆದ್ದರಿಂದ ಯಾರಿಗೇ ಆದರೂ ಕೂಡ ಶಾಸ್ತ್ರ ನಿಯಮವನ್ನು ನಿಷ್ಠುರವಾಗಿ ಹೇಳಿದೆ. ತಮಗೆ ಹೇಳಿದಂತಹ ನಿಯಮಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಪುರುಷರು ಅಥವಾ ಯಾವುದೇ ತರಹದ ವ್ಯಕ್ತಿಗಳು, ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಭಗವಂತನ ಉಪಾಸನೆಯನ್ನು ಮಾಡುವುದಕ್ಕೆ ಅನೇಕ ಅಧಿಷ್ಠಾನಗಳನ್ನು ಹೇಳಿದ್ದಾರೆ. ಶಾಲಿಗ್ರಾಮ ಒಂದು ಅಧಿಷ್ಠಾನ, ಚಕ್ರಾಂಕಿತಗಳು ಅಧಿಷ್ಠಾನ, ಇನ್ನನೇಕ ವಿಧವಾದ ಗೋಮದ, ತುಳಸಿ ಮೊದಲಾಗಿರತಕ್ಕಂತಹ ವೃಕ್ಷಗಳು, ಪಶುಗಳಿವೆ. ಅಂತಹ ಗೋವಿನಲ್ಲಿಯೋ ವೃಕ್ಷದಲ್ಲಿಯೋ ಅಥವಾ ಕಲ್ಲು ಅಥವಾ ಮಣ್ಣು, ಉಸುಕು, ನಾನಾ ವಿಧವಾದ ಪ್ರತಿಮೆಗಳನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಅಂತಹ ಪ್ರತಿಮೆಗಳಲ್ಲೆಲ್ಲ ಪರಮಾತ್ಮನ ಉಪಾಸನೆಯನ್ನ, ಚಿಂತನೆಯನ್ನ ಮಾಡ್ತಾ ಇರುವಾಗ ನಮಗೆ ಅನುಸಂಧಾನ ಇರಬೇಕಾದದ್ದು ಒಳಗಿದ್ದ ಭಗವಂತನ ಉಪಾಸನೆಯನ್ನ ಮಾಡುತ್ತೇನೆ ಎಂಬ ಅನುಸಂಧಾನ ಇರಬೇಕೇ ಹೊರತು ನಾನು ಕಲ್ಲಿನ ಉಪಾಸನೆ ಮಾಡೋದೆ, ನಾನು ಇಂತಹ ಮಹಾಚೇತನ ಒಂದು ಪಶುವಿನ ಉಪಾಸನೆ, ವೃಕ್ಷದ ಉಪಾಸನೆಯನ್ನು ನಾನು ಮಾಡಬೇಕೆ ಅಂತ ತಿಳಿದರೆ ಅದು ವೃಕ್ಷದ ಉಪಾಸನೆಯಲ್ಲ, ಪಶುವಿನ ಉಪಾಸನೆಯಲ್ಲ, ಕಲ್ಲು ಮಣ್ಣುಗಳ ಉಪಾಸನೆಯಲ್ಲ, ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಎಂಬ ಭಾವನೆಯಿಂದ ನಾವು ಮಾಡುವಂತೆ ಯಾವುದೇ ಚೇತನರಲ್ಲಿ ನಾವು ಪರಮಾತ್ಮನ ಉಪಾಸನೆಯನ್ನು ಮಾಡುವುದಾದರೂ ಕೂಡ ಆ ಚೇತನ ಹಾಗೂ ಚೇತನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತ, ಅವನ ಉಪಾಸನೆಯನ್ನ, ಅವನ ಪೂಜೆಯನ್ನ, ಅವನ ಸೇವೆಯನ್ನ ಮಾಡುತ್ತೇವೆ ಅನ್ನುವ ಅನುಸಂಧಾನವೇ ನಮಗೆ ಇರಬೇಕೇ ಹೊರತು ಕೇವಲ ವ್ಯಕ್ತಿಯ ಪೂಜೆಯನ್ನು ಮಾಡುತ್ತೇವೆ ಎನ್ನುವ ಅನುಸಂಧಾನ ಸರ್ವಥಾ ಇರಬಾರದು. ಈ ನಿಟ್ಟಿನಲ್ಲಿ ಪತಿಯನ್ನ ಹಾಗೂ ಪತ್ಯಂತರ್ಗತನಾಗಿರತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು. ತಾವು ಮಾಡಿದಂತಹ ಕರ್ಮಗಳನ್ನು ಪರಮಾತ್ಮನಲ್ಲಿ ಆ ಮೂಲಕವಾಗಿ ಸಮರ್ಪಣೆ ಮಾಡಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸುತ್ತದೆ.